ಲಲಿತಾ ಸಹಸ್ರನಾಮಕ್ಕೆ ಇವತ್ತು ಬರಕ್ಕಾಗಲ್ಲ ರೀ. ನಂದೇ ಶತನಾಮಾವಳಿ ನಡೀತಾ ಇದೆ. ಸಿಕ್ಕಾಪಟ್ಟೆ ಬೆನ್ನು. ನಾನು ಆಮೇಲೆ ಮಾಡ್ತೀನಿ. ನಾವಿಬ್ರು ವಿಠಲ್ ಅಂಕಲ್ ಮನೆಗೆ ಹೋಗಿ ನಿನ್ಗೋಸ್ಕರ ಐಸ್ ಕ್ರೀಮ್ ತಂದಿದೀವಿ. ಅದ್ ಐಸ್ ಕ್ರೀಮ್ ಅಲ್ಲ, ಐಸ್ ಪ್ಯಾಕು. ಅಮ್ಮ, ಇದನ್ನ ಬೆನ್ನಗೆ ಇಟ್ಕೊಂಡ್ರೆ ಬೆನ್ನೋವು ಕಡಿಮೆ ಆಗತ್ತಂತೆ. ನೀವ್ ಯಾಕ್ರೋ ನನ್ ಸೇವೆ ಮಾಡ್ತೀರಾ? ಹಾಗಂದ್ರೆ ಹಾಗಮ್ಮ, ನಿನ್ ಸೇವೆ ಮಾಡಕ್ಕೆ ನಿನ್ ಗಂಡ ಊರಲ್ಲಿಲ್ಲ. ನನಗೂ ವಯಸ್ಸಾಯ್ತು, ಮಕ್ಕಳು ಸೇವೆ ಮಾಡಿದ್ರೆ ತಪ್ಪೇನು? ಅಕ್ಕ, ಈ ಕೆಲ್ಸನ ನಾನ್ ಮಾಡ್ತೀನಿ, ನೀನ್ ಹೋಗಿ ಓದ್ಕೊ. ಅಮ್ಮ, ಆ ಕಡೆ ತಿರ್ಕೊ. ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ಏನೋ, ನೀವ್ ನನ್ಗೆ ಮಕ್ಕಳಾಗಿದ್ದೀರ. ಆದ್ರೆ ನನ್ ಬೆನ್ನೋವಿಂದ ನಿಮ್ಗೆಲ್ಲ ತೊಂದ್ರೆ ಅಲ್ಲ. ಅಮ್ಮ, ಯು ಡೋಂಟ್ ವರಿ, ನಿಂಗೆ ಏನೇನ್ ಬೇಕೋ ಅದನ್ನೆಲ್ಲ ಮಾಡ್ತೀನಿ. ಆದ್ರೆ ಗೇಮ್ ಆಡಕ್ಕೆ 20 ರೂಪೀಸ್ದು ಒಂದ್ ಡೇಟಾ ಪ್ಯಾಕ್ ಹಾಕ್ಸ್ಬಿಡು. ಸ್ಕಂದ, ನಿಮ್ಮಪ್ಪ ಬೇರೆ ಊರಲ್ಲಿಲ್ಲ ಕಣೋ. ಅಷ್ಟು ದೊಡ್ಡ ಅಮೌಂಟ್ ನಾನು ಎಲ್ಲಿಂದ ತರ್ಲಿ? ತಾತ, ನಿಮ್ ಫೋನ್ ಬರ್ತದೆ ನೋಡಿ. ಹಲೋ, ಸ್ಪೀಕಿಂಗ್ ಸಾಂಗ್ಲಿಯಾನ ಅಂತಂದ್ರೆ ನಂಬೋದಿಲ್ಲ. ಸ್ಪೀಕಿಂಗ್ ವಿಶ್ವನಾಥ್. ಹೌದಾ? ಹೌಸ್ ನಂಬರ್ 123 ಶಿವಕೃಪಾ, ಬಂದ್ಬಿಡು. ಯಾರದು? ಶಾಂತು. ಶಾಂತುನಾ? ನನಗೆ ಮಾತ್ರ ಶಾಂತು, ನಿಮಗೆಲ್ರಿಗೂ ಶಾಂತಿ. ಆ ಶಾಂತಿ ಊರಿಗೆಲ್ಲ ಕ್ರಾಂತಿ, ನನಗೆ ಮಾತ್ರ ಪ್ರೀತಿ. ಅಮ್ಮ, ತಾತ ಯಾಕೋ ತುಂಬಾ ನಾಚ್ಕೋತಾವಲ್ಲ? ತಂಬೂರಿ ನುಡ್ಸೋರ್ಗೆ ಗಿಟಾರ್ ತಂತಿ ಚಿಂತೆ ಯಾಕೆ? ನಿಂಗೆ ಇದೆಲ್ಲ ಅರ್ಥ ಆಗಲ್ಲ. ದೊಡ್ಡವ್ರ ಮಾತು, ಹೋಗೋದ್ಕೋ. ಆಯ್ತು. ವಿಶ್ವ, ನಮಸ್ತೆ. ನೀವು ಶಾಂತಿ ಅಲ್ವಾ? ಕರೆಕ್ಟ್ ಆಗಿ ಹೇಳಿದೆ ಮಗಳೇ, ನಾನೇ. ಓಂ ಶಾಂತಿ. ಶಾಂತಿ ಶಾಂತಿ. ಇವರಿಬ್ರು ಯಾರು? ಆಕಾಶವಾಣಿ. ಆಕಾಶವಾಣಿನ? ನಾನು ಆಕಾಶ್, ಇವಳು ನನ್ನ ಹೆಂಡತಿ ವಾಣಿ. ನಾವಿಬ್ರು ಸೇರಿದ್ರೆ ಆಕಾಶವಾಣಿ. ತುಂಬಾ ಚೆನ್ನಾಗಿದೆ ಹೆಸರು. ಎಲ್ಲಿ ನಿನ್ ಗಂಡ ಶಿವು? ಅವ್ರು ಕೆಲ್ಸದ ಮೇಲೆ ಬಾಂಬೆಗೆ ಹೋಗಿದ್ದಾರೆ ಅಮ್ಮ. ಅಲ್ಲ, ಬಾಂಬೆಗೆ ಬಸ್ ಮೇಲೋ ಟ್ರೈನ್ ಮೇಲೋ ಹೋಗೋದ್ ಬಿಟ್ಟು ಕೆಲ್ಸದ ಮೇಲೆ ಯಾಕೆ ಹೋದ್ರು? ಜೋಕ್ ಜೋಕ್, ಚಿಕ್ಕ ಹಳ್ಳಿ. ಏಯ್, ನನ್ ಕಣ್ ತಪ್ಸಿ ಹಿಂದೆಯಿಂದ ಕೈ ಹಿಡ್ಕೊಂಡಿದ್ದೀರಾ? ತೆಗಿರಿ ಕೈನ. ಇನ್ನು 1 ವರ್ಷ ಮುಟ್ಟಬಾರ್ದು. ಅಮ್ಮ, ಈಗ ತಾನೇ ಹೊಸದಾಗಿ ಮದ್ವೆ ಆಗಿದ್ದಾರೆ ಅಂತ ನೀವೇ ಹೇಳಿದ್ರಲ್ಲ, ಅವ್ರ ಯಾಕೆ ಕೈ ಹಿಡ್ಕೋಬಾರ್ದು? ಯಾಕಂದ್ರೆ ನನ್ ಜಾತಕದಲ್ಲೇ ಬರ್ದಿದೆ, ಇವ್ರಿಗೇನಾದ್ರೂ ವರ್ಷ ತುಂಬೋದ್ರೊಳಗಡೆ ಮಗು ಆದ್ರೆ ನಾನು ಹೊಗೆ ಹಾಕಿಸ್ಕೊಂಡ್ಬಿಡ್ತೀನಂತೆ. ಅದಕ್ಕೆ ಸೆಕ್ಯೂರಿಟಿ. ಎಲ್ಲಿ ನಮ್ಮ ವಿಶ್ವ? ವಿಶ್ವ, ಏನು ವಿಶ್ವ, ಇನ್ನು ಹಾಗೆ ಇದೆಯಲ್ಲೋ? ಹೀಗಿಲ್ಲ, ನೀನ್ ಬರ್ತೀಯ ಅಂತ ನಾನು ಹೀಗಾಗಿದ್ದೀನಿ. ಎಷ್ಟು ವರ್ಷ ಆಯ್ತು ನಿನ್ನ ನೋಡ್ದೆ. ನಿನ್ನ ನೋಡ್ದೆ ಎಷ್ಟು ಸೌದೋಗಿದ್ದೀನಿ ನೋಡು. ಹೌದೌದು, ನಿನ್ ಸೀರೆ ನೂಲು ಸೌದೋಗಿದೆ, ಆದ್ರೆ ನೀನ್ ಮಾತ್ರ ಸೌದೋಗಿಲ್ಲ. ಯಾರು ನಿನ್ನ ಮೊಮ್ಮಕ್ಕಳ? ಹೌದು, ಅವನು ನನ್ನ ಮೊಮ್ಮಗ, ಅವಳು ನನ್ನ ಮೊಮ್ಮಗಳು. ಹನಿಮೂನ್ಗೆ ಹೋಗ್ಬೇಕು ಅಂದ್ರು, ಅದಕ್ಕೆ ಜೊತೆಲಿ ಕರ್ಕೊಂಡು ಬಂದಿದ್ವಿ.
ಗಿರ್ಜಾ, ಶಿವ್ಗೆ ಹೆಂಡತಿನ ಚೆನ್ನಾಗಿ ನೋಡ್ಕೊಳಕ್ಕಾಗಲ್ವಾ? ಹೆಂಡತಿಗಿಂತನೂ ಕೆಲ್ಸನೇ ಜಾಸ್ತಿ ಆಯ್ತಾ ಅಯೋಗ್ಯನ್ಗೆ? ಅಮ್ಮ, ನಮ್ಮ ಯಜಮಾನ್ರಿಗೆ ನೀವು ಅಯೋಗ್ಯ ಅಂತ ಕರಿಬೇಡಿ. ಆ ಥರ ಕರೆಯೋದು ನಮ್ಮ ಮಾವ ಒಬ್ರೆ. ಆ ಕರಿಯಕ್ಕೆ ಹೇಳ್ಕೊಟ್ಟಿದ್ದೆ ನಮ್ಮ ಶಾಂತಿ ಅಲ್ವಾ ಶಾಂತು? ಹಳೇದ್ ಯಾವುದು ಮರ್ತಿಲ್ಲಲ್ಲ ನೀನು? ಮಾವ, ನೀವಿಬ್ರು ಮೊದ್ಲಿಂದನೂ ಇಷ್ಟು ಕ್ಲೋಸಾ? ಅತ್ತೆಯವ್ರೇನು ಹೇಳ್ತಿರ್ಲಿಲ್ವಾ? ಲೇ ಗಿರ್ಜಾ, ನಾನು ವಿಶ್ವ ಒಂದೇ ಸ್ಕೂಲಲ್ಲಿ ಚಕ್ಲ ಮಕ್ಳ ಹಾಕೊಂಡು 3ನೇ ಕ್ಲಾಸ್ ತನಕ ಒಟ್ಟಿಗೆ ಓದಿದೀವಿ. ಹೌದಾ? ಮತ್ತೆ ನಮ್ಮ ಮಾವ ನಿಮ್ಗಿಂತ ದೊಡ್ಡವ್ರ ಥರ ಕಾಣಿಸ್ತಾರೆ. ಅದು 3ನೇ ಕ್ಲಾಸ್ನೇ 10 ಸಲ ಕೂತ್ಕೊಂಡು ಓದಿದ್ದೀನಿ ಇವಳಿಗೋಸ್ಕರ. ಆದ್ಮೇಲೆ ಕಾಣಲೇಬೇಕಲ್ವಾ? ಏಯ್, ತಾತ, ನಾಳೆ ನಾನು ನನ್ನ ಹೆಂಡತಿ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿದೀವಿ. ಮೊದ್ಲೆಲ್ಲ ಹೋಗ್ಬೋದು? ದೇವಸ್ಥಾನಗಳ ಬಗ್ಗೆ ನನಗೆ ಗೊತ್ತು. ಇಲ್ಲೇ ಪಕ್ಕದಲ್ಲಿ ಆಂಜನೇಯನ ಗುಡಿ ಇದೆ. ಹಾಗೆ ಮುಂದಕ್ಕೆ ಹೋದ್ರೆ ಶಿವನ್ ದೇವಸ್ಥಾನ, ಬಲಗಡೆ ತಿರ್ಕೊಂಡ್ರೆ ಅಮ್ಮನವ್ರ ದೇವಸ್ಥಾನ. ಹಾಗೆ ಮುಂದಕ್ಕೆ ಹೋದ್ರೆ ಅಣ್ಣಮ್ಮ, ಕಬ್ಬಾಳಮ್ಮ, ಚೌಡಮ್ಮ, ಗಣೇಶ, ಈಶ್ವರ ಎಲ್ಲ ದೇವಸ್ಥಾನಗಳು ಸಿಗುತ್ತೆ. ಆಹಾ, ಕೇಳ್ತಿದ್ರೇನೆ ಮನ್ಸು ಎಷ್ಟು ಉಲ್ಲಾಸ ಅನ್ಸತ್ತೆ. ಅಷ್ಟೆಲ್ಲ ದೇವ್ರ ದರ್ಶನ ಪಡೆದ್ರೆ ಎಷ್ಟು ಪುಣ್ಯ ಬರುತ್ತೆ ಅಲ್ವೇನ್ರಿ? ಅಲ್ವೇ? ಮತ್ತೆ ಪುಣ್ಯ ಪಡ್ಕೊಳಕ್ಕೆ ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕು. ಆದ್ರೆ ವಿಧಾನಸಭಾ ಕ್ಷೇತ್ರಕ್ಕೆ ಹೋದ್ರೆ ವಿಧಾನಸೌಧನೇ ಸಿಗಲ್ಲ ಅಲ್ವಾ? ಮಾವ, ನನ್ನ ಡೌಟಿಗೆ ನೀವು ಉತ್ತರನೇ ಕೊಡ್ಲಿಲ್ಲ. ಹೇಳ್ತೀನಿ ಕೇಳಮ್ಮ. ಶಾಂತಿ ನಮ್ಮ ಮನೆ ಪಕ್ಕದಲ್ಲೇ ಇದ್ದಿದ್ದು. ನನ್ನ ಹೆಂಡತಿ ತೀರೋದ್ಮೇಲೆ ನಮ್ಮ ಮನೆಗೆ ಹೆಣ್ಣು ದಿಕ್ಕಿದ್ದಾಗ ಆಗೋಯ್ತು. ಆಗ ಶಾಂತಿ ಆಗಾಗ್ಗೆ ಬಂದು ನಮಗೆ ಅಡುಗೆ ಮಾಡಿಕೊಟ್ಟು ನಮ್ಮನ್ನು ಆರೈಕೆ ಮಾಡಿ ನಮ್ಮ ಶಿವನ ತಿದ್ದಿ ತೀಳಿ ಒಂದು ದಾರಿಗೆ ತಂದವಳೆ ಈ ಶಾಂತಿ. ನನ್ನ ಗಂಡನ್ಗೆ ಇವನ್ ಹೆಂಡತಿಗಿಂತ ಅರ್ಜೆಂಟ್ ಇತ್ತು ಅನ್ಸುತ್ತೆ, ಅದಕ್ಕೆ ಬೇಗ ಹೋದ. ಒಂಟಿತನ ಏನು ಅನ್ನೋದು ನನಗೆ ಗೊತ್ತಿತ್ತು, ಅದಕ್ಕೆ ಸಹಾಯ ಮಾಡಿದೆ. ಆ ಸ್ನೇಹ ಈಗಲೂ ಹಾಗೆ ಉಳ್ಕೊಂಡಿದೆ. ಅಜ್ಜಿ, ಈಗ ಹಳೆ ಕತೆ ಎಲ್ಲ ಯಾಕೆ? ಅಕ್ಕ, ಈ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೆಂಗ್ ಹೋಗೋದು? ಅಜ್ಜಿ ಹೆಸರಲ್ಲಿ ಒಂದು ಅರ್ಚನೆ ಮಾಡ್ಸೋಣ ಅಂತ. ಆಹಾ, ಎಷ್ಟು ಒಳ್ಳೆ ಸಂಸ್ಕಾರನಪ್ಪ ನಿಂದು. ರಾಜರಾಜೇಶ್ವರಿ ದೇವಸ್ಥಾನ ಇಲ್ಲಿಂದ ತುಂಬಾ ಹತ್ರನೇ. ಹೋಗ್ ಬನ್ನಿ. ಅಕಸ್ಮಾತ್ ನಿಮಗೆ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದ್ರೆ ನನಗೆ ಹೇಳಿ, ನನ್ನ ಪರಿಚಯದವ್ರು ಒಬ್ರಿದ್ದಾರೆ, ಅವರೇ ಕರ್ಕೊಂಡು ಹೋಗಿ ಬರ್ತಾರೆ. ಹಾಗೆ ಆಗ್ಲಿ ಅಕ್ಕ. ದೇವ್ರ ದರ್ಶನ ಮಾಡೋರ್ಗು ನನಗಂತೂ ನಿದ್ದೆನೇ ಇಲ್ಲ. ಹಾಗಾದ್ರೆ ಹೋಗಿ ಮಲ್ಕೊಳ್ಳಿ. ಯಾಕಂದ್ರೆ ಬೆಳಗ್ಗೆ ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ. ಸರಿ ತಾತ, ಗುಡ್ ನೈಟ್. ಏ ಆಕಾಶವಾಣಿ, ನಿಂತ್ಕೊಳ್ಳಿ. ನನ್ನನ್ನು ಬಿಟ್ಟು ನೀವಿಬ್ರೇ ಮಲಗ್ತೀರಾ? ನಾನು ನಿಮ್ ಜೊತೆನೆ ಮಲಗ್ತೀನಿ. ವಿಶ್ವ, ಗುಡ್ ನೈಟ್. ನಡೀರೋ. ಅಪ್ಪ ಮಿನಿ ಶ್ರೀಕೃಷ್ಣ ಪರಮಾತ್ಮ, ಇಲ್ಲಿ ಮನಿ ಕಂಡು ಎಂತ ಮಾಡ್ತಿದ್ದೆ ಮರೆ? ಚಿಕ್ಕಪ್ಪ, ಈ ಶಾಂತಜಿ ಬಂದಿರೋದಕ್ಕೂ ನಮ್ಮ ತಾತ ಬದಲಾಗೋದಕ್ಕೂ ಏನ್ ಸಂಬಂಧ? ನೀವು ಮಕ್ಕಳಾದವರು ಕಲರ್ ಪೆನ್ಸಿಲ್ ಬಗ್ಗೆ ಯೋಚನೆ ಮಾಡ್ಕೆ ಹೊರತು ಮ್ಯಾನುಫ್ಯಾಕ್ಚರೇ ನಿಂತು ಹೋಯಿಪ್ಪು ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿ ಬಗ್ಗೆ ಅಲ್ಲ. ಅಂದ್ರೆ ನೀನು ಓದು ಪುಸ್ತಕದ ಬಗ್ಗೆ ಯೋಚನೆ ಮಾಡ್ಕೆ ಹೊರತು ನಿಮ್ಮ ಅಜ್ಜ ಓದಿ ಬಿಟ್ಟ ಹಳೆ ಕತೆ ಪುಸ್ತಕದ ಬಗ್ಗೆ ಅಲ್ಲ.
ಅದೆಲ್ಲ ಇರ್ಲಿ ಚಿಕ್ಕಪ್ಪ, ಅವ್ರು ನಮ್ಮನೆಗೆ ಯಾಕೆ ಬರ್ಬೇಕು? ಎಂತ ಪ್ರಾಣಿ, ಅತಿಥಿ ದೇವೋಭವ ಅಂಬು ನಿನ್ನ ಬಾಯಲ್ಲಿ ಇಂಥ ಮಾತಾ? ಕೈಲಿರೋ ಕ್ಯಾಂಡಿ ಕಂಡೋರ್ ಪಾಲಾದ್ರೆ ಕಣ್ಣೀರ್ ಬರಲ್ವಾ? ಅಂದ್ರೆ ಚಿಕ್ಕಪ್ಪ, ಅವ್ರು ನಮ್ಮನೆಗೆ ಬಂದಿರೋದಕ್ಕೆ ನಮ್ ರೂಮ್ನ ಅವ್ರಿಗೆ ಬಿಟ್ಕೊಟ್ಟಿದೀವಿ, ನಮಗ್ ಬೇಜಾರಾಗಲ್ವಾ? ಓ ಇದಾ ವಿಷಯ. ನೀನೇನು ಯೋಚನೆ ಮಾಡಬೇಡ, ಇವತ್ತು ರಾತ್ರಿ ನೀವಿಬ್ರು ನಮ್ಮನೆಗೆ ಬನ್ನಿ. ಚಿಕ್ಕಪ್ಪ, ನೀವೊಂದ್ ಕೆಲ್ಸ ಮಾಡಿ, ಅವ್ರನ್ನೇ ನಿಮ್ ಮನೆಗ್ ಕರ್ಕೊಂಡು ಹೋಗ್ಬಿಡಿ. ಅವರಿಂದಾನೇ ತಾನೆ ನಮ್ ತಾತ ಬದ್ಲಾಗಿರೋದು. ಕಂದ ಹೇಳಿದ್ ಕರೆಕ್ಟ್. ನಮ್ ತಾತನ ಈ ರೀತಿ ನೋಡೋಕೆ ಒಂಚೂರು ಇಷ್ಟನೇ ಆಗ್ತಿಲ್ಲ. ಅವ್ರ ಏನಿದ್ರು ವೈಟ್ ಅಂಡ್ ವೈಟ್ ಅಲ್ಲೇ ಚಂದ. ಪ್ರಾಣಿ ಸ್ಕಂದ, ನೀವಿನ್ನೂ ಚಿಕ್ಕವರು, ತಾತನ ಬಣ್ಣದ ಬದುಕಿನ ಬಗ್ಗೆ ನಿಮ್ಗೆ ಅರ್ಥ ಆಗ್ತಿಲ್ಲ. ಆದ್ರೆ ನಾನ್ ದೊಡ್ಡೋಳಲ್ವಾ, ನನ್ಗೆಲ್ಲ ಅರ್ಥ ಆಗುತ್ತೆ. ಹೇಳಿ. ಹೌದಪ್ಪ, ಖಾಲಿ ಲೋಟ ಇಟ್ಕೊಂಡು ಕಂಡವ್ರ ಮನೆಗೆ ಹೋಗಿ ಕಡಕೆ ಎಂಬು ನಿಮ್ಗೆ ಎಲ್ಲ ಅರ್ಥ ಆಯ್ತು, ಎಲ್ಲರ ಮನೆ ವಿಷಯವೂ ಗೊತ್ತಿರುತ್ತೆ. ಅದನ್ನೇ ಕೇಳೋಣ ಅಂತ ಬಂದೆ. ಇದೇನ್ರಿ ಇದು ವಿಚಿತ್ರ? ಮೊಮ್ಮಕ್ಕಳು ಹನಿಮೂನ್ ಮಾಡ್ಬೇಕು ಅಂದ್ರೆ ಮಧ್ಯದಲ್ಲಿ ಅಜ್ಜಿ ಯಾಕ್ರಿ ಬರ್ಬೇಕು? ಯಾಕೆ ಬರ್ಬಾರ್ದು? ಕಂದ, ಈ ವಿಷಯ ಎಲ್ಲ ನಿನ್ಗೆ ತಲೆ ಮೇಲೆ ಸಿಕ್ಸರ್ ಹೋದಂಗ್ ಹೋಗತ್ತೆ. ಬಾ ನಾವು ಹೋಗೋಣ. ಬನ್ನಿ. ಈ ಸಂಧ್ಯಾ ಅವರೇ, ಮಕ್ಕಳ ಮುಂದೆ ಜಾತ್ರೆ ಬಲೂನ್ ಬಗ್ಗೆ ಮಾತಾಡ್ಕೆ ಹೊರತು ಕಂಡವ್ರ ಹನಿಮೂನ್ ಬಗ್ಗೆ ಅಲ್ಲ. ಅಯ್ಯೋ ಸಾರಿ ರೀ, ನಾನು ಕೆಲವೊಂದ್ಸಲಿ ಹಾಗೆ ಚಪಾತಿ ಹಿಟ್ಟು ಕಲ್ಸದ ಮೇಲೆ ಯೋಚನೆ ಮಾಡ್ತೀನಿ. ಇವತ್ತು ಏಕಾದಶಿ ಉಪವಾಸ ಅಲ್ವಾ, ಚಪಾತಿ ಮಾಡಿ ಏನ್ ಪ್ರಯೋಜನ ಅಂತ. ಆಮೇಲೆ ಇನ್ನೇನು, ಕಲ್ಸಿರೋ ಹಿಟ್ಟು ವೇಸ್ಟ್ ಆಗಲ್ವಾ, ಅದಕ್ಕೆ ಅದೇ ಹಿಟ್ಟಲ್ಲಿ ಚಪಾತಿ ಮಾಡ್ಕೊಂಡು ಚೆನ್ನಾಗಿ ಮೆಕ್ಬಿಡ್ತೀನಿ. ಅದಿರ್ಲಿ, ಮಕ್ಕಳು ಒಳಗಡೆ ಹೋದ್ರಲ್ಲ, ಈಗ ಹೇಳಿ, ಮೊಮ್ಮಕ್ಕಳು ಹನಿಮೂನ್ಗೆ ಹೋದ್ರೆ ಅಜ್ಜಿ ಯಾಕ್ರಿ ಬರಬೇಕು? ಅದು ವೆರಿ ಸಿಂಪಲ್. ಮೊಮ್ಮಕ್ಕಳ ಎಕ್ಸಾಮ್ ಬರೆದ್ರೆ ಅಜ್ಜಿ ಫೇಲ್ ಆಗ್ತದೆ. ಅಂದ್ರೆ ಮದುವೆ ಆದ 1 ವರ್ಷದಲ್ಲಿ ಅವ್ರಿಗೆ ಮಕ್ಕಳಾರೆ ಅಜ್ಜಿ ಗೊಟಕ್ಕಂತ. ಅಜ್ಜಿ, ಮಧ್ಯೆ ಮಲ್ಕೊಂಡ್ರೆ ನಿಂಗೆ ಉಸಿರು ಕಟ್ಟಲ್ವಾ? ಹಾಗೆಂತ ನಾನು ಸೈಡ್ಗೆ ಹೋಗಿ ಮಲ್ಕೊಂಡ್ರೆ ನಾನು ಉಸಿರು ನಿಂತೋಗ್ಬಿಡುತ್ತಲ್ಲಪ್ಪ. ಅಯ್ಯೋ ಹಾಗನ್ಬೇಡಿ ಅಜ್ಜಿ, ಬಿಟ್ಟೋನಿ. ಯಾಕಂದ್ರೆ ನೀವು ನನಗ್ ಬೇಕು. ಅದಕ್ಕೆ ತಾನೇ ನಾನು ನಿಮ್ಮ ಮಧ್ಯೆ ಮಲ್ಕೊಂಡಿರೋದು. ಸರಿ, ನೆಮ್ಮದಿಯಾಗಿ ಮಲ್ಕೊಳ್ಳಿ. ಆಯ್ತಜ್ಜಿ, ಗುಡ್ ನೈಟ್. ಗುಡ್ ನೈಟ್. ಸ್ವಲ್ಪ ಹೊತ್ತು ಚಿನ್ನ, ನಮ್ಮ ಅಜ್ಜಿ 5 ನಿಮಿಷದಲ್ಲಿ ಗೊರಕೆ ಹೊಡಿತಾಳೆ. ಆಮೇಲೆ ಅಜ್ಜಿನ ಇಲ್ಲೇ ಬಿಟ್ಟು ನಾವಿಬ್ರು ಕೆಳಗೆ ಮಲ್ಕೊಳ್ಳೋಣ. ಸರಿ ಚಿನ್ನ, ಪಕ್ಕದಲ್ಲೇ ಇದ್ರೂ ಇಲ್ಲದೆ ಇರೋ ಥರ ಆಗ್ತಿದೆ. ಬೇಗ ಮಲ್ಕೊಳ್ಳಿ ಅಜ್ಜಿ, ನಾನು ಕಾಯ್ತೀನಿ. ಆಹಾ, ಗೊರಕೆ ಸೌಂಡು. ಎಂಥ ಅವಕಾಶ ಇದು. ಜರ್ನಿ ಮಾಡಿರೋ ಅಜ್ಜಿ ಫ್ಲಾಟ್ ಆಗ್ಬಿಟ್ಟವಳೆ. ನಾನು ಹೇಳ್ತೀನಿ, ನೀನು ಎದುರು ಚಿನ್ನ. ಹೌದು ಚಿನ್ನ, ನೀನು ಹೇಳ್ದ ಹಾಗೆ ಮಾಡ್ತೀನಿ. ಬೇಗ ಎದ್ದೇಳಿ. ಲೇ, ನಾನು ಮಲಗಿದ್ದೀನಿ ಅಂತ ಬಾಲ ಬಿಚ್ಚುತ್ತೀರಾ? ಅಜ್ಜಿ, ನೀವಿನ್ನೂ ಮಲಗಿಲ್ವಾ? ಮಲಗಿದ್ರೆ ಪರ್ಮನೆಂಟ್ ಆಗಿ ಮಲಗಿಸ್ಬಿಡ್ತೀರಲ್ಲ, ಅದಕ್ಕೆ ಈ ಪ್ಲಾನು. ಅಜ್ಜಿ, ಅದು ಏನಂತಂದ್ರೆ, ಅದು ಇಲ್ಲ ಇದು ಇಲ್ಲ, ತೆಪ್ಪಗೆ ಮಲ್ಕೊಳ್ಳ. ಸರಿ ಅಜ್ಜಿ, ಗುಡ್ ನೈಟ್. ಗುಡ್ ನೈಟ್. ಕರ್ಮ ಕರ್ಮ, ನಿದ್ದೆ ಮಾಡೋದನ್ನೇ ಹನಿಮೂನ್ ಅನ್ಕೊಬಿಟ್ಟವಳೆ ನಮ್ಮ ಅಜ್ಜಿ. ಏ ವಾಣಿ, ಇವತ್ತಂಗೆ ಮೈ ತುಂಬ ಸೀರೆ, ಕೈ ತುಂಬ ಬಳೆ, ಒಡವೆ ಹಾಕೊಂಡು ಬಂದಿದ್ಯೋ, ಹಂಗೆ ನಾಳೆ ರೆಡಿ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕು, ತಿಳಿತಾ? ಆಯ್ತಜ್ಜಿ, ಹಂಗೆ ಮಾಡ್ತೀನಿ. ಗುಡ್ ನೈಟ್. ಸರಿ, ಆ ಕಡೆ ತಿರ್ಕೊಂಡು ಮಲ್ಕೊಳ್ಳಿ. ಅಬ್ಬಾ, ಇಬ್ರು ಮಲ್ಕೊಂಡಿದ್ದಾರೆ. ಇವಾಗ ನಾನು ನೆಮ್ಮದಿಯಾಗಿ ಮಲ್ಕೋಬಹುದು. ಇವ್ರನ್ನ ನಂಬಕ್ಕಾಗಲ್ಲ. ಯಾವುದಕ್ಕೂ ಸೇಫರ್ ಸೈಡ್ಗೆ ಕಡ್ಡಿ ಇಟ್ಕೊಂಡೇ ಮಲಗ್ತೀನಿ.
ಆಕಾಶ್, ಬನ್ನಿ. ಶೌಚಾಲಯ ಸಿಕ್ತು, ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಳಣ. ಓಕೆ ಬನ್ನಿ. ಇವಾಗ ನೋಡು ಬೇಬಿ, ಬೆಂಗಳೂರು ಎಷ್ಟು ಕೂಲ್ ಆಗಿದೆ. ನಿಮ್ಮ ಅಜ್ಜಿ ಏನಾದ್ರೂ ಜೊತೆಗಿದ್ದಿದ್ರೆ ಊಟಿನ ಹೋಟಿ ಆಗಿರ್ತಿತ್ತು. ಪಾಪ ಅವ್ರಿಗೆ ನಾನು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ, ಆದ್ರೆ ಹನಿಮೂನಿಗೆ ಬರೋಷ್ಟು ಇಷ್ಟ ಅಂತ ಗೊತ್ತಿರ್ಲಿಲ್ಲ ಬೇಬಿ. ಇವಾಗೇನ್ ಪ್ರಾಬ್ಲಮ್ಮು, ಅವ್ರಿಗೂ ಬೇಜಾರಿಲ್ಲ, ನಮಗೂ ಬೇಜಾರಿಲ್ಲ. ಕಮಾನ್ ಡಾರ್ಲಿಂಗ್, ಕಮಾನು ಡಾರ್ಲಿಂಗ್, ಅಯ್ಯೋ ಅಯ್ಯೋ ಸಿಡೌನು ಡಾರ್ಲಿಂಗ್, ಅಯ್ಯೋ ಅಯ್ಯೋ. ಇನ್ನೇನು ಕೆಲಸ ನಂಗೂ ನಿಂಗೂ. ಬ್ಯಾಗು ಬ್ಯಾಗು ಬ್ಯಾಗು. ಬೇಬಿ, ಕಳ್ಳ ಈ ಕಡೆ ಹೋದ್ನೋ ಈ ಕಡೆ ಹೋದ್ನೋ ಎಲ್ಲೂ ಕಾಣ್ತಾನೆ ಇಲ್ಲ. ಅಯ್ಯೋ ದೇವ್ರೆ, ಏನ್ ಮಾಡೋದು ಇವಾಗ? ಅಲ್ಲ, ಕಳ್ಳ ಏನಾದ್ರೂ ಸಿಗ್ಲಿಲ್ಲ ಅಂದ್ರೆ ಬ್ಯಾಗ್ ಹೋಗೇನೆ. ಎಕ್ಸ್ಕ್ಯೂಸ್ ಮೀ, ಕಳ್ಳ ಅಂದ್ರೆ ಅಲ್ಲ ಸರ್, ನಾನ್ ನಿಮ್ಗೆ ಅನ್ಲಿಲ್ಲ, ಕಳ್ಳಂಗೆ ಕಳ್ಳ ಅಂದಿದ್ದು. ಈ ಕಾಕಿ ತೊಟ್ಟ ಕೇರಾಡಿ ಕಾಶಿನ ಕಳ್ಳ ಅಂಬಷ್ಟು ಧೈರ್ಯ ನಿಮಗಿತ್ತ? ಗ್ರ್ಯಾಂಡ್ ಮದರ್ನ ದಾಟಿ ಗ್ರ್ಯಾಂಡ್ ಫಿನಾಲೆಗೆ ಹೋಗೋ ಧೈರ್ಯನೇ ಬಂದಿಲ್ಲ. ಅಂಥದ್ರಲ್ಲಿ ಈ ಧೈರ್ಯ ಎಲ್ಲ ಎಲ್ಲಿಂದ ಬರುತ್ತೆ ಸರ್? ಓಕೆ, ಮತ್ ಕಳ್ಳ ಅಂದದ್ ಯಾಕೆ? ಅಯ್ಯೋ, ನಮ್ಮ ಹತ್ರ ಯಾವನೋ ಒಬ್ನ ಕಳ್ಳ ಬಂದು ಬ್ಯಾಗ್ ಕಿತ್ಕೊಂಡು ಹೋಗ್ಬಿಟ್ಟ. ಅವ್ನ್ ಹುಡ್ಕೊಂಡ್ ಬಂದ್ವಿ ಸರ್. ಕಳ್ಳ ಎಲ್ಲೂ ಕಾಣ್ತಾನೆ ಇಲ್ಲ. ಯಾವ ಕಡೆ ಹೋದ ಅಂತ ಗೊತ್ತಾಗ್ತಿಲ್ಲ ಸರ್. ನಮ್ಮ ಏರಿಯಾದಲ್ಲಿ ಕಳ್ಳನ? ಡೋಂಟ್ ವರಿ, ಏರಿಯಾಗೆ ಹೊಸಬ್ರಿದ್ದಂಗಿದ್ರಿ. ಈ ಏರಿಯಾ ಮರ್ಯಾದೆ ಉಳಿಸೋ ಜವಾಬ್ದಾರಿ ನಂದು. ಸರ್, ಯಾಕಂಗೆ ನಾಯಿ ಮುಸ್ತಾ ಇದ್ದೀರಾ? ಪ್ರತಿಯೊಬ್ಬ ಕಳ್ಳನಿಗೂ ಒಂದು ವಾಸನೆ ಇರುತ್ತೆ. ಆ ವಾಸನೆ ಕೇರಾಡಿ ಕಾಶಿಗೆ ಮಾತ್ರ ಗೊತ್ತಿರುತ್ತೆ. ಈ ಕೇರಾಡಿ ಕಾಶಿನಾಥ್ ಡಿಪಾರ್ಟ್ಮೆಂಟ್ ಜಾಯ್ನ್ ಆದಮೇಲೆ ಸ್ಮೆಲ್ಲಲ್ಲೇ ಎಂತೆಂಥ ಕಳ್ಳರನ್ನ ಕಂಡು ಹಿಡಿಲಿಲ್ಲ. ನಾನು ಡಿಪಾರ್ಟ್ಮೆಂಟಿಗೆ ಜಾಯ್ನ್ ಆದಮೇಲೆ ನಾಯಿಗಳನ್ನು ಜಾಯ್ನ್ ಮಾಡಿಸೋದೇ ಕಡಿಮೆ ಆಯಿತು. ಅಂಥ ಸ್ಮೆಲ್ ಸ್ಪೆಷಲಿಸ್ಟು ನಾನು. ಆದರೂ ಈ ಕಳ್ಳಂದೇನೋ ಡಿಫ್ರೆಂಟ್ ಸ್ಮೆಲ್ಲಪ್ಪ. ಬಹುಶಃ ಸೆಂಟ್ ಹಾಯ್ಕ ಬಂದಿನ ಕಾಂತೆ ಇರ್ಲಿ. ಕಾಂತೆ ಈಚೆ ಬದಿ ಇಲ್ಲ. ಕಾರ್ ಹತ್ರ ಸ್ಮೆಲ್ ಬತ್ತಿತ್ತು. ಕಾರೇ ಕಳ್ತನ ಮಾಡಿತ್ತ ಹೆಂಗೆ? ಅಷ್ಟು ಧೈರ್ಯ ಇಲ್ಲ. ಸರ್ ಸರ್, ಯಾಕೆ ಸರ್ ಹಿಂಗೆ ಎಳಿತಾ ಇದ್ದೀರಾ ನನ್ನ? ಇತ್ತೀಚೆಗೆ ಪೆನ್ ಡ್ರೈವ್ ಕೇಸಲ್ಲಿ ಎಳ್ದ ನಿನ್ನನ್ನು ಹೇಳೋದೇನು ದೊಡ್ಡ ವಿಷಯ ಅಲ್ಲ ಬಿಡ. ಹಿಂಗೆಲ್ಲ ಎಳ್ದಾಡ್ಬೇಡಿ, ನಮಗೂ ಕಾನೂನು ಗೊತ್ತು. ಓಹ್, ಕಾನೂನು ಬಗ್ಗೆ ಭಯಂಕರ ತಿಳ್ಕೊಂಡಿದ್ದೆಲ್ಲ ಮರೆ. ನಾನು ತಿಳ್ಕೊಂಡಿದ್ದೆ, ಸೇಮ್ ಪಿಂಚ್. ಈಗ ಹೇಳ್ಕೊಂಬ, ಕಳ್ತನಕ್ಕೆ ಎಂಥ ದಂಡ ಅಂದೇಳಿ? ಸರ್, ನಾನು ಕಳ್ಳ ಅಲ್ಲ ಸರ್. ತಪ್ಪು ಮಾಡು ಗಂಡ, ಕದು ಬಂಡ. ಸಿಕ್ಕಾಯ್ಕೊಂಡಾಗ ಹೇಳೋದು ಒಂದೇ ಪದ, ತಪ್ಪು ನಾನು ಮಾಡಲಿಲ್ಲ, ಮರ್ಯಾದೆಯಿಂದ ಬ್ಯಾಗ್ ಕೊಡ್ತೇ ಇಲ್ಲ. ರೀ, ಬಾಯಿ ಮಾತಲ್ಲೇ ಹೇಳ್ತಿದ್ದೀರಾ, ಮರ್ಯಾದೆನೇ ಕೊಡ್ತಿಲ್ವಲ್ಲ ಸರ್ ನನಗೆ? ನಿಂಗೆ ಮರ್ಯಾದೆ ಬೇರೆ ಬೇಕಾ ಮರ? ಈ ಕೇರಾಡಿ ಕಾಶಿನಾಥ ಅರಳಿದರೆ ಮಲ್ಲಿಗೆ, ಕೆರಳಿದರೆ ಸುತ್ತಿಗೆ, ಸಾಕಂಬಷ್ಟು ಕೊಡ್ತೆ ಮನೆ. ಸರ್, ಫಸ್ಟ್ ಟೈಮ್ ಕಳ್ತನ ಮಾಡಿ ಫಸ್ಟ್ ಟೈಮ್ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಕದ್ದಿರೋ ಮಾಲ್ನ ಫಸ್ಟ್ ಟೈಮ್ ವಾಪಸ್ ಕೊಟ್ಬಿಡ್ತೀನಿ, ತಗೊಳ್ಳಿ ಸರ್. ತಪ್ಪಾಗೋಯ್ತು ಸರ್. ಏನೋ ಎಲ್ಲ ಫಸ್ಟ್ ಟೈಮ್ ಅಂದೇಳಿ ಹೇಳ್ತಾ ಇದ್ದೆ, ಇನ್ನೊಂದ್ಸಲ ಹಿಂಗೆ ಮಾಡೋಕೆ ಹೋಗ್ಬೇಡ. ಸರಿ ಸರ್, ಹೋಗಿ ಸರ್. ಕದ್ದಿರೋ ಮಾಲ್ನ ಫಸ್ಟ್ ಟೈಮ್ ವಾಪಸ್ ಕೊಡ್ತಿದ್ದೆ ಅಂದೇಳಿ ಹೇಳ್ದ. ಅಂದ್ರೆ ಇದಕ್ಕೂ ಮುಂಚೆ ಸುಮಾರು ಕಳ್ತನ ಮಾಡಿರ್ತಾ. ತಪ್ಸ್ಕಣ್ಣ, ಎಲ್ಲಿ ತಪ್ಸ್ಕಂತ? ಕಡೆಗೆ ಸಿಕ್ತಾ ಎಕ್ಕತ್ತಿ ಮಾನೆ. ಇರ್ಲಿ, ನನ್ ಬ್ಯಾಗ್ ಸಿಗುತ್ತಾ? ಸಿಗುತ್ತಾ ಅಲ್ಲ, ಸಿಕ್ಕೇ ಬಿಡ್ತು. ತಗಣಿ. ಅಯ್ಯೋ
ಎಲ್ಲ ಸರಿಗಿದೆಯಾ ಚೆಕ್ ಮಾಡ್ಕೋ ಬೇಬಿ. ಹಲೋ ಎಕ್ಸ್ಕ್ಯೂಸ್ ಮೀ, ನಿಮ್ಮ ಕಣ್ಣಿಗೆ ನಾನು ಕಳ್ಳನ ನಮ್ನಿ ಕಾಣ್ತಿದ್ನಾ? ಅಯ್ಯೋ ನಿಮ್ ಮೇಲೆ ಡೌಟ್ ಇಲ್ಲ ಸರ್, ಆ ಕಳ್ಳನ ಮೇಲೆ ಡೌಟು ಅಷ್ಟೇ. ಹೌದಾ? ಇಟ್ಸ್ ಓಕೆ, ಪ್ಲೀಸ್ ಚೆಕ್ ಇಟ್. ಎಲ್ಲ ಸರಿಯಾಗಿದೆ. ಒಳ್ಳೆಯದು, ತಗೊಂಡು. ಸರ್ ಈ ಪರ್ಸ್ ನಂದಲ್ಲ, ಆ ಕಳ್ಳ ನನ್ನ ಹೆಂಡತಿ ಬ್ಯಾಗ್ ಅಷ್ಟೇ ಕದ್ದಿದ್ದು. ಆ ಪರ್ಸ್ ನಂದೆ, ತೆಗೆದು ಕಾಣಿ, ಖಾಲಿ ಇತ್ತು. ಅದನ್ನು ಬೇಕಾದರೆ ತುಂಬಿಸ್ಬೋದು. ಎಂತಕಂದ್ರೆ ನಾವು ರನ್ನಿಂಗು, ಚೇಸಿಂಗು, ಟಾಕಿಂಗು, ಹಿಟ್ಟಿಂಗು ಎಲ್ಲ ಮಾಡಿ ಬ್ಯಾಗ್ ತಂದು ಕೊಟ್ಟಿತ್ತಲ್ಲ, ಅದಕ್ಕೆ ಇಟ್ಸ್ ಅ ಸೋಷಿಯಲ್ ಸರ್ವಿಸ್ ಅಷ್ಟೇ. ಓ ಗೊತ್ತಾಯ್ತು ಸರ್. ಇದಕ್ಕೆ ಹೇಳೋದು ವ್ಯಾಲ್ಯೂ ಆಡೆಡ್ ಸರ್ವಿಸ್ ಅಂದರೆ. ಮತ್ತೆ ಬೇಬಿ ಹೆಂಗೂ ಪರ್ಸ್ ಸಿಕ್ತು, ಒಂದು ಸ್ವಲ್ಪ ಹೊತ್ತು ಲಾಲ್ ಬಾಗ್ ಸುತ್ತಾಡ್ಕೊಂಡು ಪ್ರಸಾದಕ್ಕೆ ಸಮೋಸ ತಗೊಂಡು ಹೋಗ್ಬಿಡೋಣ. ಹಾ ನಡೀರಿ ಹೋಗೋಣ. ಬಾ.